ಕರ್ನಾಟಕಕ್ಕೆ ಒಬ್ರು ಕುಲಪುರೋಹಿತರಿದ್ದರು. ಅವರೇ ಆಲೂರು ವೆಂಕಟರಾವ್ ಅವರು. ಯಾಕೆ ಇವರನ್ನು ಕರ್ನಾಟಕದ ಕುಲಪುರೋಹಿತರು ಎಂದು ಕರೆಯುತ್ತಾರೆ ಗೊತ್ತಾ? ಬ್ರಿಟಿಷರ ಕಾಲದಲ್ಲಿ ಕನ್ನಡ ಮಾತನಾಡುತ್ತಿದ್ದ ಪ್ರದೇಶಗಳು ಬಾಂಬೆ, ಮದ್ರಾಸ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಚದುರಿ ಹೋಗಿದ್ದವು. ಎಲ್ಲ ಕನ್ನಡಿಗರು ಒಂದೇ ಆಡಳಿತದಲ್ಲಿ ಬರಬೇಕು ಎಂಬುದು ಸುಮಾರು ಜನರ ಕನಸಾಗಿತ್ತು. ಅದಕ್ಕೆ ಮೊದಲು ನಾಂದಿ ಹಾಡಿದವರು ಆಲೂರು ವೆಂಕಟರಾವ್ ಅವರು. ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದ ಕಾರಣ ಇವರನ್ನು ಕರ್ನಾಟಕದ ಕುಲಪುರೋಹಿತರು ಎಂದು ಕರೆಯುತ್ತಾರೆ. ಇವರ ಹೋರಾಟದ ಫಲವಾಗಿ 1 ನವೆಂಬರ್ 1956ರಂದು ಎಲ್ಲಾ ಕನ್ನಡ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಒಗ್ಗೂಡಿಸಲಾಯಿತು. ನಂತರ ಮೈಸೂರು ರಾಜ್ಯ ಇದ್ದಿದ್ದು 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಇವಾಗ ತುಂಬಾ ಜನರಿಗೆ ಗೊಂದಲ ಇರೋದು, ಕನ್ನಡ ರಾಜ್ಯೋತ್ಸವ ಅನ್ಬೇಕು ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟು. ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ಭಾಷೆ ಆಧಾರದ ಮೇಲೆ ರಾಜ್ಯವನ್ನು ಒಗ್ಗೂಡಿಸಿದ ದಿನ. ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ನಮ್ಮ ರಾಜ್ಯ ಹುಟ್ಟಿದ ದಿನ. ಕನ್ನಡ ರಾಜ್ಯೋತ್ಸವ ಅಂದ್ರೂ ಒಂದೇನೆ, ಕರ್ನಾಟಕ ರಾಜ್ಯೋತ್ಸವ ಅಂದ್ರೂ ಒಂದೇನೆ. ಇಂಥ ಹೊಸ ವಿಷಯ ತಿಳ್ಕೊಳಕ್ಕೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.